ಮಧುಗೌಡ ಯಶಸ್ಸಿನ ಪಯಣ ಭಾಗ 1-0-0-3-30. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡಲಿರುವ ವಿಷಯ ಕೇವಲ ಒಬ್ಬ ಯೂಟ್ಯೂಬರ್ ಬಗ್ಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಕನಸು ಕಾಣುವ ಕ್ರಿಯೇಟರ್ಗೆ ಸ್ಫೂರ್ತಿ ನೀಡುವ ಒಂದು ಪಯಣದ ಬಗ್ಗೆ. ಯಶಸ್ಸು ಎನ್ನುವುದು ಒಂದೇ ದಿನದಲ್ಲಿ ಸಿಗುವ ಉಡುಗೊರೆಯಲ್ಲ, ಅದು ಸಾವಿರಾರು ಸಣ್ಣ ಪ್ರಯತ್ನಗಳ, ನಿರಂತರ ಪರಿಶ್ರಮದ ಮತ್ತು ಎಂದಿಗೂ ಕೈಬಿಡದ ಮನೋಭಾವದ ಫಲ. ಇಂದು ನಾವು ಒಬ್ಬ ಅಭಿಮಾನಿಯ ದೃಷ್ಟಿಯಿಂದ ಮಧುಗೌಡ ಅವರ ಕಂಟೆಂಟ್ ಪಯಣದಿಂದ ಕಲಿಯಬಹುದಾದ ಪಾಠಗಳ ಬಗ್ಗೆ ಮಾತನಾಡೋಣ. ಪ್ರತಿಯೊಬ್ಬ ಯಶಸ್ವಿ ಕ್ರಿಯೇಟರ್ ಆರಂಭದಲ್ಲಿ ಸಣ್ಣ ಹೆಜ್ಜೆಯನ್ನೇ ಇಡುತ್ತಾರೆ. ಮೊದಲ ವಿಡಿಯೋಗೆ ಕೆಲವೇ ವೀಕ್ಷಣೆಗಳೂ ಬರಬಹುದು. ಕಾಮೆಂಟ್ಗಳೇ ಇರದೇ ಇರಬಹುದು. ಕೆಲವೊಮ್ಮೆ ವಿಡಿಯೋ ಮಾಡಲು ಕಳೆದ ಸಮಯಕ್ಕೆ ತಕ್ಕ ಪ್ರತಿಫಲ ಸಿಗದೆ ನಿರಾಸೆಯಾಗಬಹುದು. ಆದರೆ ಒಂದು ವಿಷಯ ಮಾತ್ರ ಯಾವಾಗಲೂ ನೆನಪಿರಬೇಕು. ಯೂಟ್ಯೂಬ್ನಲ್ಲಿ ಯಶಸ್ಸು ಅದೃಷ್ಟದಿಂದ ಮಾತ್ರ ಸಿಗುವುದಿಲ್ಲ. ನಿರಂತರ ಪ್ರಯತ್ನ, ಹೊಸದನ್ನು ಕಲಿಯುವ ಮನೋಭಾವ ಮತ್ತು ಪ್ರೇಕ್ಷಕರಿಗೆ ಉತ್ತಮ ಅನುಭವ ನೀಡುವ ಉದ್ದೇಶ ಇರುವಾಗ ಬೆಳವಣಿಗೆ ಸಾಧ್ಯ. ಒಬ್ಬ ಕ್ರಿಯೇಟರ್ನ ನಿಜವಾದ ಶಕ್ತಿ ಕ್ಯಾಮೆರಾ ಅಲ್ಲ, ದುಬಾರಿ ಸಾಧನಗಳು ಅಲ್ಲ, ಅವರ ಕಲ್ಪನೆ, ಕತೆ ಹೇಳುವ ರೀತಿ ಮತ್ತು ಪ್ರೇಕ್ಷಕರೊಂದಿಗೆ ಬೆಳೆಸುವ ನಂಬಿಕೆ. ಪ್ರತಿ ಹೊಸ ವಿಡಿಯೋ ಒಂದು ಹೊಸ ಅವಕಾಶ. ಪ್ರತಿಯೊಂದು ತಪ್ಪು ಒಂದು ಹೊಸ ಪಾಠ. ಪ್ರತಿ ಕಾಮೆಂಟ್ ಒಂದು ಹೊಸ ದಿಕ್ಕನ್ನು ತೋರಿಸಬಹುದು. ಯಶಸ್ಸು ಎಂದರೆ ವೈರಲ್ ಆದ ಒಂದು ವಿಡಿಯೋ ಮಾತ್ರವಲ್ಲ, ನೂರಾರು ವಿಡಿಯೋಗಳಲ್ಲಿ ಬೆಳೆದ ಅನುಭವವೇ ನಿಜವಾದ ಯಶಸ್ಸು. ಆದ್ದರಿಂದ ಹೊಸ ಯೂಟ್ಯೂಬರ್ಗಳು ಎಂದಿಗೂ ತಮ್ಮನ್ನು ಬೇರೆ ಯಾರೊಂದಿಗೆ ಹೋಲಿಸಿಕೊಳ್ಳಬಾರದು. ಬದಲಾಗಿ ನಿನ್ನೆಗಿಂತ ಇಂದು ನಾನು ಏನು ಉತ್ತಮವಾಗಿ ಮಾಡಿದ್ದೇನೆ ಎಂಬುದನ್ನು ಯೋಚಿಸಬೇಕು. ಯಶಸ್ಸಿನ ದಾರಿ ಯಾವಾಗಲೂ ಸುಲಭವಲ್ಲ, ಆದರೆ ನಿರಂತರವಾಗಿ ಮುಂದೆ ಸಾಗುವವರು ಒಂದು ದಿನ ತಮ್ಮ ಗುರಿಯನ್ನು ತಲುಪುತ್ತಾರೆ. ಇದೇ ಪಯಣದಿಂದ ನಾವು ಕಲಿಯಬೇಕಾದ ಮೊದಲ ಪಾಠ: ಕನಸು ಕಾಣಿ, ಪ್ರಯತ್ನಿಸಿ ಮತ್ತು ಎಂದಿಗೂ ಕೈಬಿಡಬೇಡಿ. ಮಧುಗೌಡ ಯಶಸ್ಸಿನ ಪಯಣ ಭಾಗ 2-3-37. ಪ್ರತಿಯೊಬ್ಬ ಯಶಸ್ವಿ ಯೂಟ್ಯೂಬರ್ನ ಜೀವನದಲ್ಲಿ ಒಂದು ಸಾಮಾನ್ಯ ವಿಷಯ ಇರುತ್ತದೆ. ಅದು ಕನ್ಸಿಸ್ಟೆನ್ಸಿ, ಅಂದರೆ ನಿರಂತರ ಪ್ರಯತ್ನ. ಆರಂಭದಲ್ಲಿ ಎಷ್ಟು ಕಷ್ಟ ಬಂದರೂ ಪ್ರತಿದಿನ ಹೊಸದನ್ನು ಕಲಿಯುತ್ತಾ ತಮ್ಮ ಕಂಟೆಂಟನ್ನು ಇನ್ನಷ್ಟು ಉತ್ತಮಗೊಳಿಸುತ್ತಾ ಮುಂದೆ ಸಾಗುವುದು ಅವರ ಯಶಸ್ಸಿನ ಪ್ರಮುಖ ಕಾರಣವಾಗುತ್ತದೆ. ಒಂದು ವಿಡಿಯೋ ಚೆನ್ನಾಗಿ ಓಡದೇ ಇರಬಹುದು. ಇನ್ನೊಂದು ವಿಡಿಯೋಗೆ ಕಡಿಮೆ ವೀಕ್ಷಣೆ ಬರಬಹುದು. ಕೆಲವೊಮ್ಮೆ ಗಂಟೆಗಳ ಕಾಲ ಎಡಿಟ್ ಮಾಡಿದ ವಿಡಿಯೋ ನಿರೀಕ್ಷಿಸಿದಷ್ಟು ಜನರನ್ನು ತಲುಪದೇ ಇರಬಹುದು. ಇಂತಹ ಸಮಯದಲ್ಲಿ ಹಲವರು ಯೂಟ್ಯೂಬ್ ಅನ್ನು ಬಿಟ್ಟುಬಿಡುತ್ತಾರೆ. ಆದರೆ ಯಶಸ್ವಿ ಕ್ರಿಯೇಟರ್ಗಳು ಹಾಗೆ ಮಾಡುವುದಿಲ್ಲ. ಅವರು ಪ್ರತಿಯೊಂದು ವಿಡಿಯೋವನ್ನು ಒಂದು ಹೊಸ ಅನುಭವವಾಗಿ ತೆಗೆದುಕೊಳ್ಳುತ್ತಾರೆ. ನನ್ನ ಮುಂದಿನ ವಿಡಿಯೋ ಇನ್ನೂ ಉತ್ತಮವಾಗಿರಬೇಕು ಎಂಬ ಆಲೋಚನೆಯೊಂದಿಗೆ ಕೆಲಸ ಮಾಡುತ್ತಾರೆ. ಯೂಟ್ಯೂಬ್ನಲ್ಲಿ ಬೆಳೆಯಲು ಕೇವಲ ಉತ್ತಮ ಕ್ಯಾಮೆರಾ ಸಾಕಾಗುವುದಿಲ್ಲ. ಉತ್ತಮ ಕತೆ ಹೇಳುವ ಶೈಲಿ, ಆಕರ್ಷಕ ಥಂಬ್ನೇಲ್, ಸ್ಪಷ್ಟ ಟೈಟಲ್ ಮತ್ತು ಪ್ರೇಕ್ಷಕರನ್ನು ಮೊದಲ ಕೆಲವು ಸೆಕೆಂಡುಗಳಲ್ಲಿ ಸೆಳೆಯುವ ಹೋಕ್ ಬಹಳ ಮುಖ್ಯ. ಇನ್ನೊಂದು ಪ್ರಮುಖ ವಿಷಯ ಎಂದರೆ ಪ್ರೇಕ್ಷಕರೊಂದಿಗೆ ಸಂಪರ್ಕ. ಅವರು ಮಾಡುವ ಕಾಮೆಂಟ್ಗಳನ್ನು ಓದುವುದು, ಅವರ ಅಭಿಪ್ರಾಯವನ್ನು ಗೌರವಿಸುವುದು ಮತ್ತು ಅವರ ಇಷ್ಟಕ್ಕೆ ತಕ್ಕಂತೆ ಉತ್ತಮ ಕಂಟೆಂಟ್ ನೀಡುವುದು ಒಂದು ಚಾನೆಲ್ನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇಂದಿನ ಸ್ಪರ್ಧಾತ್ಮಕ ಯೂಟ್ಯೂಬ್ ಜಗತ್ತಿನಲ್ಲಿ ಪ್ರತಿದಿನ ಸಾವಿರಾರು ವಿಡಿಯೋಗಳು ಅಪ್ಲೋಡ್ ಆಗುತ್ತವೆ. ಆದರೂ ತನ್ನದೇ ಆದ ವಿಶಿಷ್ಟ ಶೈಲಿಯನ್ನು ಉಳಿಸಿಕೊಂಡ ಕ್ರಿಯೇಟರ್ ಮಾತ್ರ ಪ್ರೇಕ್ಷಕರ ಮನಸ್ಸಿನಲ್ಲಿ ಸ್ಥಾನ ಪಡೆಯುತ್ತಾರೆ. ಹೊಸ ಕ್ರಿಯೇಟರ್ಗಳಿಗೆ ಇದರಿಂದ ಒಂದು ದೊಡ್ಡ ಪಾಠ ಸಿಗುತ್ತದೆ. ಇತರರನ್ನು ನಕಲು ಮಾಡುವುದಕ್ಕಿಂತ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಳ್ಳುವುದು ಹೆಚ್ಚು ಮುಖ್ಯ. ನಿಮ್ಮ ಮಾತಿನ ಶೈಲಿ, ನಿಮ್ಮ ಕತೆ ಹೇಳುವ ವಿಧಾನ ಮತ್ತು ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ನಿಜವಾದ ಶಕ್ತಿ. ಯಶಸ್ಸು ಒಂದು ಗಮ್ಯಸ್ಥಾನವಲ್ಲ, ಅದು ಪ್ರತಿದಿನ ನಡೆಯುವ ಒಂದು ಪಯಣ. ಕಲಿಯುವುದು, ಸುಧಾರಿಸುವುದು ಮತ್ತು ಮತ್ತೆ ಪ್ರಯತ್ನಿಸುವುದು, ಇದೇ ಯಶಸ್ಸಿನ ನಿಜವಾದ ರಹಸ್ಯ. ಆದ್ದರಿಂದ ನೀವು ಇಂದು ಚಿಕ್ಕ ಯೂಟ್ಯೂಬರ್ ಆಗಿದ್ದರೂ ನಿರಾಶರಾಗಬೇಡಿ. ನಿಮ್ಮ ಮುಂದಿನ ವಿಡಿಯೋವೇ ನಿಮ್ಮ ಜೀವನವನ್ನು ಬದಲಾಯಿಸುವ ಅವಕಾಶವಾಗಿರಬಹುದು. ಪ್ರತಿಯೊಂದು ವಿಡಿಯೋವನ್ನು ನಿಮ್ಮ ಅತ್ಯುತ್ತಮ ಪ್ರಯತ್ನದೊಂದಿಗೆ ಮಾಡಿ. ಒಂದು ದಿನ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಖಂಡಿತ ಸಿಗುತ್ತದೆ. ಮಧುಗೌಡ ಯಶಸ್ಸಿನ ಪಯಣ ಭಾಗ 3-7-10-30. ಸ್ನೇಹಿತರೆ, ಈ ಪಯಣದಿಂದ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು. ಯಶಸ್ಸು ಎಂಬುದು ಅದೃಷ್ಟದಿಂದ ಸಿಗುವ ಉಡುಗೊರೆಯಲ್ಲ, ಅದು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳ ಫಲ. ಪ್ರತಿಯೊಬ್ಬ ಕ್ರಿಯೇಟರ್ ತನ್ನದೇ ಆದ ಶೈಲಿ, ಪರಿಶ್ರಮ ಮತ್ತು ಪ್ರೇಕ್ಷಕರ ಮೇಲಿನ ಗೌರವದಿಂದ ಬೆಳೆಯುತ್ತಾನೆ. ಒಬ್ಬ ಕ್ರಿಯೇಟರ್ ಯಶಸ್ವಿಯಾಗಲು ಕೇವಲ ಒಂದು ವೈರಲ್ ವಿಡಿಯೋ ಸಾಕಾಗುವುದಿಲ್ಲ. ಅದರ ಹಿಂದೆ ಇರುವ ನೂರಾರು ಗಂಟೆಗಳ ಶ್ರಮ, ಹೊಸದನ್ನು ಕಲಿಯುವ ಆಸಕ್ತಿ, ಉತ್ತಮ ಕಂಟೆಂಟ್ ನೀಡುವ ಬದ್ಧತೆ ಮತ್ತು ಎಂದಿಗೂ ಕೈಬಿಡದ ಮನೋಭಾವವೇ ಅವರ ನಿಜವಾದ ಯಶಸ್ಸಿನ ಕತೆ. ಈ ಪಯಣ ನಮಗೆ ಒಂದು ಉತ್ತಮ ಸಂದೇಶವನ್ನು ನೀಡುತ್ತದೆ. ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಬೇಕಾದರೆ ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಆರಂಭದಲ್ಲಿ ಸೋಲುಗಳು ಬರಬಹುದು, ಟೀಕೆಗಳು ಬರಬಹುದು, ವೀಕ್ಷಣೆಗಳು ಕಡಿಮೆ ಇರಬಹುದು. ಆದರೆ ಅದನ್ನು ಮೀರಿ ಮುಂದೆ ಸಾಗುವವರೇ ಒಂದು ದಿನ ಎಲ್ಲರ ಮೆಚ್ಚುಗೆ ಪಡೆಯುತ್ತಾರೆ.
ನೀವು ಕೂಡ ಯೂಟ್ಯೂಬ್ನಲ್ಲಿ ನಿಮ್ಮದೇ ಆದ ಕನಸು ಹೊಂದಿದ್ದರೆ ಇಂದೇ ಪ್ರಾರಂಭಿಸಿ. ಪರಿಪೂರ್ಣ ಸಮಯಕ್ಕಾಗಿ ಕಾಯಬೇಡಿ. ನಿಮ್ಮ ಬಳಿ ಇರುವ ಸಾಧನಗಳೊಂದಿಗೆ, ನಿಮ್ಮದೇ ಆದ ಆಲೋಚನೆಗಳೊಂದಿಗೆ ಮೊದಲ ಹೆಜ್ಜೆ ಇಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ಹೊಸ ಅನುಭವವನ್ನು ನೀಡುತ್ತದೆ. ಪ್ರತಿಯೊಂದು ತಪ್ಪು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ನಾವು ಅಭಿಮಾನಿಗಳಾಗಿ ನಮ್ಮ ನೆಚ್ಚಿನ ಕ್ರಿಯೇಟರ್ಗಳ ಪ್ರಯಾಣವನ್ನು ನೋಡುತ್ತೇವೆ. ಆದರೆ ಅದೇ ಸಮಯದಲ್ಲಿ ಅವರ ಪರಿಶ್ರಮದಿಂದ ನಮಗೂ ಸ್ಫೂರ್ತಿ ಸಿಗಬೇಕು. ಒಬ್ಬರ ಯಶಸ್ಸನ್ನು ನೋಡಿ ಅಸೂಯೆಪಡುವುದಕ್ಕಿಂತ ಅದರಿಂದ ಪಾಠ ಕಲಿಯುವುದು ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಕೊನೆಯದಾಗಿ ಒಂದು ಮಾತು. ಕನಸು ಕಾಣಿ, ನಿರಂತರವಾಗಿ ಪ್ರಯತ್ನಿಸಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ಯಶಸ್ಸು ತಡವಾಗಬಹುದು, ಆದರೆ ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಸ್ನೇಹಿತರು ಕೂಡ ಈ ಪ್ರೇರಣಾದಾಯಕ ವಿಡಿಯೋ ನೋಡಲು ಶೇರ್ ಮಾಡಿ. ಮತ್ತು ಇಂತಹ ಇನ್ನಷ್ಟು ಮಧುಗೌಡ ಫ್ಯಾನ್ ಪೇಜ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಉತ್ತಮ ಕಂಟೆಂಟ್ ಮಾಡಲು ಪ್ರೇರಣೆ ನೀಡುತ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.